ತಾಲೂಕಿನ ಒಂದು ಸಮಸ್ತ ನಾಡಿನ ಜನತೆಗೆ ಅದರ ಮಾಗಡಿ ತಾಲೂಕಿನ ಎಲ್ಲ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಅದೇ ರೀತಿ ನಾಳೆ ಬರುವಂಥ ರಂಜಾನ್ ಹಬ್ಬದ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತ ವಿಭಾಗದ ಎಲ್ಲ ಮುಖಂಡರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿರೋಂಥ ವಿಷಯ, ಮೊನ್ನೆ ತಾನೇ ನಮ್ಮ ಪಕ್ಕದ ಕ್ಷೇತ್ರವಾದ ಕುಣಿಗಲ್ ಕ್ಷೇತ್ರದ ಡಿ ಕೃಷ್ಣಕುಮಾರ್ ಅವರು, BJPಯ ಡಿ ಕೃಷ್ಣಕುಮಾರ್ ಅವರು ಎಲ್ಲ ಒಂದು ಕಡೆ ಯಾವುದೋ ಒಂದು ಸಭೆಯನ್ನು ಮಾಡಿ, ಯಾವುದೋ ಒಂದು ಅವರ ರಾಜಕೀಯ ವೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಸಭೆಯನ್ನು ಮಾಡಿ ಅಲ್ಲಿ 2 ಸಲ ಉಚ್ಚಾರಣೆ ಮಾಡಿದ್ದಾರೆ. ನಮಗೆ ಮೋಸ ಮಾಡಿ ಮಾಗಡಿ ತಾಲೂಕಿಗೆ ನೀರನ್ನು ಕೊಟ್ಟಿದ್ದಾರೆ, ರಂಗನಾಥ್ ಅವರು ಮಾಗಡಿ ತಾಲೂಕು ನೀರು ಹರಿಸ್ತಾ ಇದ್ದಾರೆ ಅಂತೇಳಿ 2 ಸಲ ಅವರು ಉಚ್ಚಾರಣೆಯನ್ನು ಮಾಡಿದ್ದಾರೆ. ದಯಮಾಡಿ ಮಾಗಡಿ ತಾಲೂಕಿನ ಜನತೆ ಮತ್ತು ಕುಣಿಗಲ್ ಜನತೆ ಇವತ್ತು ಅಣ್ತಮ್ಮನ ಥರ ಸೌಹಾರ್ದಯುತವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ, ಸಂಬಂಧಗಳು ಬೆಳೆಸ್ಕೊಂಡು ಚೆನ್ನಾಗಿದ್ದೀವಿ, ವ್ಯವಹಾರಗಳು ಮಾಡ್ತಾ ಇದ್ದೀವಿ. ಎತ್ಕಟ್ಟುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಯಾಕೆಂದರೆ ನೀರನ್ನು ನೋಡಿದ್ದಾರೆ ನೀವು, ಸೂಕ್ಷ್ಮವಾದ ವಿಷಯಗಳು ಇವೆಲ್ಲ. ನಾವೇನು ಯಾವುದು ಕೇಳ್ತಾ ಇಲ್ಲ, ನಮ್ಮ ಏನು ಅಲೋಕೇಶನ್ ಆಗಿದೆ, ನಮ್ಗೇನು ಅಲೋಕೇಶನ್ ಆ ನೀರನ್ನ ಕೇಳ್ತಾ ಇದ್ದೀವಿ ಅಷ್ಟೇ, ಹಕ್ಕನ್ನು ಕೇಳ್ತಾ ಇದ್ದೀವಿ. ಅದರಲ್ಲಿ ಮಧ್ಯದಲ್ಲಿ ಇವರು ನಮಗಿನ್ನ ಮಾಗಡಿ ತಾಲೂಕು ನೀರೇ ಬಿಟ್ಟಿಲ್ಲ, ಯಾವ ಕೆರೆಗೆ ತುಂಬಿಸಿಲ್ಲ, ನೀರು ಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆ 1-2 ಕೆರೆಗೆ ಚೆಕ್ ಮಾಡಿರೋದಿರ್ಬೋದು, ನೀರು ಸರಿಯಾಗಿ ಹೋಗುತ್ತಾ ಅಂತ ಚೆಕ್ ಮಾಡಿರೋದಿರ್ಬೋದು, ಬಿಟ್ಟರೆ ನಮ್ಮ ಮಾಗಡಿ ತಾಲೂಕು ಇನ್ನೂ ನೀರು ಬಿಡ್ತಾ ಇಲ್ಲ. ಅದು ಸಂಕ್ಷಿಪ್ತವಾಗಿ ನಮ್ಮ ವೆಂಕಟೇಶಣ್ಣವ್ರಿಗೆಲ್ಲ ಗೊತ್ತು, ವೆಂಕಟೇಶಣ್ಣವ್ರು ಮಾತಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಭೆ ಸಭಾಂಗಣಗಳಲ್ಲಿ 100 ಜನ ನಮ್ಮ ಕಾರ್ಯಕರ್ತರು ಇರುವಂಥ ಸಮಯದಲ್ಲಿ, ಇಂಥ ಸಂದರ್ಭದಲ್ಲಿ ಈ ನೀರಿನ ವಿಚಾರವಾಗಿ ಮಾಗಡಿ ತಾಲೂಕು ನೀರು ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದ್ಯಾಕೆ ಇದು ಕುಚೋದ್ಯದ ಮಾತುಗಳನ್ನ ಆಡ್ತೀರಾ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ದಯಮಾಡಿ ಇಂಥವೆಲ್ಲ ಬಿಡಬೇಕು, ಎತ್ಕಟ್ಟುವಂಥ ಕೆಲಸವನ್ನು ದಯಮಾಡಿ ಬಿಡಬೇಕು. ನೀವು ಸಹ ಮಾಗಡಿ ತಾಲೂಕಿನ ಅಳಿಮಯ, ನೀವೇ ಮಾಗಡಿ ತಾಲೂಕಿನ ಅಳಿಮಯ ಆಗಿದೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಅದೇ ಅಳಿಮಯ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನಿಮ್ಮಲ್ಲಿ ಕೈ ಕೂತು ಕೇಳ್ಕೊಳ್ತೀವಿ, ಇಂಥ ಎತ್ಕಟ್ಟುವಂಥ ಕೆಲಸವನ್ನೇ ಮಾಡಿಬಿಡಿ. ಸೂಕ್ಷ್ಮವಾದ ವಿಷಯಗಳಿವೆಲ್ಲ. ಯಾಕೆಂದರೆ ನಮಗೆಲ್ಲ ಜನಗಳೇನಾಗುತ್ತೆ ಅಂದರೆ ಅವ್ರು ಹೇಳಿದ್ದೆ ದೊಡ್ಡದು ಮಾಡ್ಕೊಂಡು ನಮ್ಮ ಕುಣಿಗಲ್ ತಾಲೂಕೆ ಬಿಟ್ಟಿಲ್ಲಪ್ಪ, ಮಾಗಡಿ ತಾಲೂಕಲ್ಲಿ ನೀರು ಬಿಟ್ಬಿಟ್ಟಿದ್ದಾರೆ ಅಂತೇಳಿ ನಾವು ಕುಣಿಗಲ್ ತಾಲೂಕನ್ನ ಕಿತ್ಕೊಳಕ್ಕೆ ಹೋಗ್ತಾ ಇಲ್ಲ. ಕುಣಿಗಲ್ ತಾಲೂಕು ನೀರನ್ನ ನಮಗೆ ಕೊಟ್ಬಿಡಿ ಸ್ವಾಮಿ ನಾವೆಲ್ಲ ಕಿತ್ಕೊಳಕ್ಕೆ ಹೋಗ್ತಾ ಇಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಇವತ್ತೇನು ಹೇಮಾವತಿ ನೀರು ಮಾಗಡಿ ತಾಲೂಕಿಗೆ ಏನಾದ್ರು ಬರಬೇಕು ಅಂತೇಳಿ ಮುಖ್ಯ ಕಾರಣ, ಪ್ರಥಮ ಸ್ಥಾನದಲ್ಲಿ ನಿಂತ್ಕೊಳ್ಳೋವಂಥವ್ರು ನಮ್ಮ HM ರೇವಣ್ಣವರು. ಅವ್ರ ಕಾಲದಿಂದ TR ರಂಗನವ್ರ ಕಾಲದಿಂದ ನಡ್ಕೊಂಡ್ಬಂದಂಥ ಇವತ್ತು ನೀರಾವರಿ ಸೌಲಭ್ಯ ಇಲ್ಲ ಒಂದು ಅಂತಿಮ ಹಂತಕ್ಕೆ ಬಂದೈತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಸೌಲಭ್ಯ ನಮ್ಗೆ ಒದಗಿಸ್ಬೇಕಾದ್ರೆ ನೀರು ಬರ್ತದೆ ಅನ್ನೋ ಟೈಮಲ್ಲಿ ನೀವು ಈಗಾಗಲೇ ಎತ್ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ರೆ, ದಯಮಾಡಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ನೀವು ಒಬ್ರು ಹಿರಿಯ ಮುಖಂಡರುಗಳಿದ್ದೀರಾ, ದಯಮಾಡಿ ಇಂಥ ಕುಚೋದ್ಯ ಮಾತುಗಳನ್ನ ಆಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ತಾ, ನಾನು ಮತ್ತೊಮ್ಮೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿಗೆ ಬರುವಂಥ ನೀರನ್ನ ಮಾತ್ರ ನಾವು ಕೇಳ್ತೀವಿ, ಬಿಟ್ಟರೆ ನಿಮಗೆ ಸಂಬಂಧಪಟ್ಟಂಥ ನಿಮ್ಗೆ ಅನ್ಯಾಯ ಮಾಡಿ ನಾವು ತಗೊಳ್ಳುವಂಥ ಇದಿಲ್ಲ. ಯಾಕೆಂದರೆ ಇದು ನೈಸರ್ಗಿಕವಾದ ಸಂಪತ್ತು. ಇವತ್ತು ಕಾವೇರಿ ನೀರನ್ನೇ ನಾವು ತಮಿಳುನಾಡಿಗೆ ಕೊಡ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಕೃಷ್ಣಾ ನದಿ ನೀರೆಲ್ಲ ಹೋಗ್ತಾ ಇದ್ದು ಎಲ್ಲ ಗೊತ್ತಿದೆ, ಇದೆಲ್ಲ ಗೊತ್ತಿರೋ ಅಂಥದ್ದೇನೆ. ಹಾಗಾಗಿ ನಾವೇನು ನೀವು ಯಾರೋ BJP ಮುಖಂಡರು, JDS ಮುಖಂಡರುಗಳು ಗಲಾಟೆ ಮಾಡ್ಕೊಂಡು ಮಾಗಡಿಗೆ ತೊಗೊಂಡೋಗ್ಬಿಡ್ತಾರೆ, ಮಾಗಡಿಯಿಂದ ರಾಮನಗರಕ್ಕೆ ತೊಗೊಂಡೋಗ್ಬಿಡ್ತಾರೆ ಅಂತ ಕುಚೋದ್ಯವಾದ ಶಬ್ದಗಳನ್ನ ಉಚ್ಚಾರಣೆ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ರಲ್ಲ, ಇದಕ್ಕೆಲ್ಲ ನೀವು ಫುಲ್ ಸ್ಟಾಪ್ ಹಾಕಬೇಕು. ನಮಗೆ ಪ್ರಪ್ರಥಮವಾಗಿ ಏನು ಅಲೋಕೇಶನ್ ಆಗಿದೆ ಆ ಅಲೋಕೇಶನ್ ಕೇಳ್ತಾ ಇದ್ದೀವಿ, ಬಿಟ್ಟರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೇಳ್ತಾ ಇಲ್ಲ. ಲಿಂಕ್ ಕ್ಯಾನಲ್ ಬಗ್ಗೆ ನಮ್ಮ ವೆಂಕಟೇಶಣ್ಣವ್ರು ಮಾತಾಡ್ತಾರೆ, ಲಿಂಕ್ ಕ್ಯಾನಲ್ ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಲಿಂಕ್ ಕ್ಯಾನಲ್ಲು ಅಷ್ಟೇ, ನಾವೇನು 1 TMC ನೀರು ಜಾಸ್ತಿ ಕೊಡಿ ಅಂತ ಕೇಳೋದಿಲ್ಲ. ನಮಗೇನು ಇದೆಯೋ ಅಲೋಕೇಶನ್ ಇದೆಯೋ ಆ ನೀರನ್ನೇ ಲಿಂಕ್ ಕ್ಯಾನಲ್ಸ್ ತಗೊಳ್ಳುವಂಥದ್ದು. ಎಕ್ಸ್ಪ್ರೆಸ್ ತಗೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ, ಫಾಸ್ಟಾಗಿ ನೀರು ಬರುತ್ತೆ. ಎಲ್ಲೋ ಒಂದು ಕಡೆ ಎಲ್ಲೋ ಚಾನಲ್ ಬರ್ತಾ ಇರೋ ನೀರು ಅಲ್ಲಿ ಇಲ್ಲಿ ಅಡ್ಡ ಹೋಗುತ್ತೆ. ಅದು ಬಿಟ್ಟು ಎಕ್ಸ್ಪ್ರೆಷನ್ ಆದರೆ ಡೈರೆಕ್ಟಾಗಿ ನೀರು ಬರುತ್ತೆ ಅನ್ನೋವಂಥದ್ದಕ್ಕೆ ದೃಷ್ಟಿಯಿಂದ ಇದೊಂದು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತೇಳಿ ನಮ್ಮ DK ಸುರೇಶ್ ಅವರು ಮತ್ತು DK ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ಮಾಡಿರುವಂಥ ಒಂದು ಯೋಜನೆ. ಅದಕ್ಕೋಸ್ಕರ BJP ಮತ್ತು JDS ಮುಖಂಡರುಗಳು ತುಮಕೂರು ಜಿಲ್ಲಾ ಅಡಚಣೆ ಮಾಡ್ತಾ ಇದ್ದೀರಾ. ಅದಲ್ದಲೇ ಈಗ ಇನ್ನು ನಮಗೇನು ನೀರು ಬಂದೇ ಇಲ್ಲ, ಕ್ಯಾನಲಲ್ಲಿ ನಮ್ಮ ಕಾಲುವೆನಲ್ಲಿ ನೀರು ಬಂದೇ ಇಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೆರೆಗೆ ನೀರು ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿರ್ಬೋದು. ಅದಕ್ಕೇನೆ ನೀವು ಈ ಥರ ಸಭೆ ಸಮಾರಂಭಗಳಲ್ಲಿ ಸೇರ್ಕೊಂಡು ಜನಗಳ ಮನಸ್ಸನ್ನು ಕೆಡಿಸುವಂಥದ್ದು, ಮಾಗಡಿ ತಾಲೂಕು ಕುಣಿಗಲ್ ತಾಲೂಕಿನ ಜನಗಳು ಎತ್ಕಟ್ಟುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತೇಳಿ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಮೊದಲಿಗೆ ಮಾಗಡಿ ತಾಲೂಕಿನ ಎಲ್ಲ ಜನರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನೀರು ಎಲ್ಲರ ಸ್ವತ್ತು. ಏನು ಮೂಡಿಗೆರೆ ತಾಲೂಕಿನಲ್ಲಿ ಹುಟ್ಟುವಂಥ ಹೇಮಾವತಿ ನದಿ ಜಾವಳಿ ಅನ್ನೋ ಸಮೀಪ ಹುಟ್ಟುತ್ತದೆ ನದಿ. ಅಲ್ಲಿಂದ ಹರಿದು ಸಕಲೇಶ್ಪುರದ ಮುಖಾಂತರ ಬಾಗೂರು, ಇದು ನಮ್ಮ ಗುರೂರು ಬಳಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ. ಬಾಗೂರು ಜನ ಸುಮಾರು ಒಂದು 10 ಕಿಲೋಮೀಟರ್ ಟನಲ್ ಮಾಡಿ ಇಡೀ ಆ ಭಾಗದ ನೀರೆಲ್ಲ ಅಂತರ್ಜಲ ಕುಸಿದೋಗಿದ್ರೂ ಸಹ ಬಾಗೂರು ಜನ ಸಹಿಸ್ಕೊಂಡಿದ್ದಾರೆ. ಅಂಥವರು ಸಹ ರೈತರುಗಳು ನೀರನ್ನ ಬಿಡೋದಕ್ಕೆ
ತುಮಕೂರು ಜಿಲ್ಲೆಗೆ ಏನು 24 TMC ನೀರು ತುಮಕೂರು ಜಿಲ್ಲೆಗೆ ಅಲೋಕೇಟ್ ಆಗಿದೆ. ಅದು ನೀರು ಬರ್ತಾ ಇದೆ. ಜುಲೈನಲ್ಲಿ ಪ್ರಾರಂಭವಾದ ನೀರು ಡಿಸೆಂಬರ್ವರೆಗೂ ಹರಿತದೆ. ಅಷ್ಟು ನೀರು ಹರಿತದೆ, ಏನು 6 ತಿಂಗಳು ಸತತವಾಗಿ ಹರಿತದೆ. ಅಂಥದ್ರಲ್ಲಿ ನಮಗೆ ಕೊಟ್ಟಿರೋದು 0.676 TMC ಮಾಗಡಿಗೆ, ಸುಮಾರು 62 ಕೆರೆಗಳಿಗೆ, 21 ಕೆರೆ ಕುಣಗಲ್ ಕೆರೆಗಳಿಗೆ, ಏನು ಶ್ರೀರಂಗ ಏತ ನೀರಾವರಿ ಯೋಜನೆ ಏನು ಮಾಡಿದ್ದಾರೆ, 2 ತಾಲೂಕಿಗೆ ಸೇರಿ ಮಾಡಿದ್ದಾರೆ. ಉತ್ತರದುರ್ಗ ಹೋಬಳಿಗೆ ಮತ್ತು ಮಾಗಡಿ ತಾಲೂಕಿಗೆ. ನಮ್ಮದು ಬರದನಾಡು ಬಯಲು ಪ್ರದೇಶ, ಮಲೆನಾಡಲ್ಲಿ ಹುಟ್ಟುವಂಥ ನದಿ, ಅರೆಮಲೆನಾಡಲ್ಲಿ ಅಣೆಕಟ್ಟು ಕಟ್ಟಿ ಬಯಲುಸೀಮೆ ಭಾಗಕ್ಕೆ ನಮಗೆ ಕುಡಿಯೋ ನೀರು ಕೊಡ್ತಾ ಇರೋದು ವ್ಯವಸಾಯಕ್ಕೆಲ್ಲ. ತುರುವೇಕೆರೆ ಮತ್ತು ಗುಬ್ಬಿ ಭಾಗಗಳಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ನಾವ್ಯಾರು ವ್ಯವಸಾಯ ಮಾಡೋರಲ್ಲ, ಕುಡಿಯೋದಕ್ಕೆ ಅಂತರ್ಜಲ ಏನಾದರೂ ಬಿಟ್ಟರೆ ಎಲ್ಲ ಕೆರೆಗಳಿಗೂ ಅಂತರ್ಜಲ ಹೆಚ್ಚಾಗ್ಬೋದು ಅನ್ನೋ ರೀತಿಯಲ್ಲಿ. ಅದಕ್ಕೆ ವಿರುದ್ಧವಾಗಿ ನಾವು ಈಗ ಸತ್ಯಕಾಲದಿಂದ ಏನು ಇಗ್ಲೂರು ಜಲಾಶಯಕ್ಕೆ, ಇಗ್ಲೂರು ಜಲಾಶಯದಿಂದ ಕಣ್ವಾದಿಂದ ವೈಜಿಗುಡ್ಡ ಮತ್ತು ಮಂಚನಬೆಲೆಗೆ ಏನು ನೀರು ಕಾವೇರಿ ನೀರನ್ನ ತತ್ತಾ ಇದ್ದೀವಿ, ಅದನ್ನು ಸಹ ಈಗ ಏತ ನೀರಾವರಿ ಯೋಜನೆ ಮಾಡಿ ಕುಣಿಗಲ್ನ 3-4 ಕೆರೆಗಳಿಗೆ ಏನು ಮುಕ್ಕಾಲು ಭಾಗ ನೀರನ್ನ ನಾವೇನು ಸತ್ಯಕಾಲದ ವೈಜಿಗುಡ್ಡ ನೀರನ್ನ ಏನು ಲಿಫ್ಟ್ ಮಾಡ್ತೀವಿ, ಮುಕ್ಕಾಲು ಭಾಗ ನೀರನ್ನ ಕುಣಿಗಲ್ ತಾಲೂಕಿಗೆ ಕೊಡುವಂಥ ಕಾರ್ಯಕ್ರಮ ಅದು. ನಮ್ಮಿಂದನೇ ಜಾಸ್ತಿ ನಿಮಗೆ ಹೋಗ್ತಾ ಇದೆ. ನಾವು ನೀವು ಅನ್ನೋ ಬದಲು ನಾವೆಲ್ಲ ಅಣ್ತಂದಿರ್ತೀನಿ, ಸೋದರಿರ್ತೀನಿ. ಈ DK ಇದು ಏನು ನಮ್ಮ ಸುರೇಶ್ ಅವರು ಗ್ರಾಮಾಂತರ ಶಾಸಕರು, ಅವರು ನಮ್ಮ ಕುಣಿಗಲ್ ತಾಲೂಕಿನಲ್ಲಿಯ, ನೀವು ನಮ್ಮ ಮರೂರಿನ ಅಳಿಯ, ನೀವು ಅಳಿಯಿದ್ರೆ ಈ ಥರ ಮಾಡಿದ್ರೆ ನಿಮ್ಮ ಬಾಮೈದ್ಯರನ್ನ, ನಿಮ್ಮ ಮನೆಯವ್ರನ್ನ ಒಂದು ಸ್ವಲ್ಪ ಕೇಳಬೇಕು. ನೀವು ಏನು ನೀರಿಗೆ ಏನು ಸಮಸ್ಯೆ ಇದೆ, ಅಲ್ಲಿ ಏನಾಗಿದೆ, ನೀವು ಎಲ್ಲ ಅಣ್ತಂದಿರಿಗೆ ಈ ಇದರಲ್ಲಿ ನಿಮ್ಮ ರಾಜಕೀಯ ಹಿತಾಸಕ್ತಿನಲ್ಲಿ ನಿಮ್ಮ ತಾಲೂಕು ಮಟ್ಟಿಗೆ ನೀವು ಮಾಡ್ಕೊಳ್ಳಿ ರಾಜಕೀಯನ. ಬಟ್ ಸಾರ್ವಜನಿಕವಾಗಿ ಯಾವುದೇ ಒಬ್ಬ ಲೀಡ್ರು ಎಲ್ಲರಿಗೂ ಬೇಕಾಗಿರೋ ಅಂಥ ವಸ್ತು ನೀರು. ಯಾಕೆಂತಂದರೆ ನಾವು ನೀರು ಕುಡಿದಲ್ಲೇ ಸಾಯ್ತಾ ಇದ್ರೆ ನೀವು ಸುಮ್ಮನೆ ಇರ್ತೀರಾ? ಪಕ್ಕದ ತಾಲೂಕಿನವರು, ನಿಮ್ಮ ಮಾವ, ನಿಮ್ಮ ಬಾಮೈದ, ನಿಮ್ಮ ಇತರೆ ನಿಮ್ಮ ನೆಂಟರುಗಳೆಲ್ಲ ನೀರಿಲ್ಲದೆ ಸಾಯ್ತಾ ಇದ್ರೆ ನೀವು ಸುಮ್ಮನೆ ಇರ್ತೀರಾ? ಗಡಿಗೆಲ್ಲಾದರೂ ಕೊಟ್ಕೊಳಿಸ್ತೀರಾ? ಅಂಥ ಸಮಯ ಬರುತ್ತೆ ನೀರಿಗಾಗಿ ಹೋರಾಟ ಮಾಡುವಂಥ ಕಾಲ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿರೋರು ಯಾವತ್ತೂ ಒಬ್ಬರು ಪರ ವಹಿಸಬಾರ್ದು. ಒಂದು ತಾಲೂಕು, ಒಂದು ಜಿಲ್ಲೆ ಆ ಥರ ವಹಿಸಬಾರ್ದು ಅಂತ ಹೇಳ್ತಾ, ಈ ಮುಂದಿನ ದಿನದಲ್ಲಿ ಮಾಗಡಿ ತಾಲೂಕಿಗೆ ಸತ್ಯಗಾಲ ಯೋಜನೆ ಮತ್ತು ಎತ್ತಿನಹೊಳೆ ಮತ್ತು ಹೇಮಾವತಿ 3 ಯೋಜನೆಗಳಿಂದ ನೀರನ್ನ ತರುವಂಥ ಕೆಲಸ ಭಾಳ ಬರದಿಂದ ಸಾಕ್ತಾರೆ. ನಮ್ಮ ಮಾಜಿ ಸಂಸದರಾದಂಥ DK ಸುರೇಶ್ ಅವರು, ಜಲ ಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಶಾಸಕರಾದ ಬಾಲಕೃಷ್ಣರವರ ಪ್ರಯತ್ನದಿಂದ ಈ ಎತ್ತಿನಹೊಳೆ ಮತ್ತು ಸತ್ಯಗಾಲ ಯೋಜನೆ 2ರಲ್ಲೂ ನೀರು ತರುವಂಥ ಆಗ್ತಾಯಿದೆ. ಆಯಾ ಕಾಲಕ್ಕೆ ಈ ಟಿ ರಂಗಯ್ಯನವ್ರ ಕಾಲದಿಂದ ಇಲ್ಲಿವರೆಗೂ ರೇವಣ್ಣವ್ರ ಕಾಲದಿಂದ ಎಲ್ಲರೂ ಆಯಾ ಕಾಲದಲ್ಲಿ ಅವರವ್ರ ಕೆಲಸ ಮಾಡಲೇಬೇಕಾಗ್ತದೆ, ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಗಡಿ ತಾಲೂಕು ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ ಅಂತ ಭಾವನೆ. 2 ವರ್ಷದಲ್ಲಿ ಈ 3 ಕಾಮಗಾರಿಗಳು 2 ವರ್ಷದಲ್ಲಿ ಪ್ರಾರಂಭವಾಗಿ ನಮ್ಮ ಮಾಗಡಿ ತಾಲೂಕು ಸುಭಿಕ್ಷ ಆಗಿದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಮಾತ್ರ ನಿರಂತರವಾಗಿ ನಾವು ಶಾಸಕರೊಂದಿಗೆ ಹೇಳಿರೋದಿಷ್ಟೇ, ಸರ್ ನಮ್ಮ ತಾಲೂಕಿಗೆ ಏನೂ ನಾವು ಕೊಡದಲ್ಲಿದ್ದರೂ ಸಹ ಈ 3 ಯೋಜನೆಗಳನ್ನ ಸಮರ್ಪಕವಾಗಿ ಕಾರ್ಯಗತಗೊಳಿಸಿದ್ದೇ ಆದರೆ ನಮ್ಮ ಜನ ಸುಭಿಕ್ಷ ಆಗ್ತಾರೆ ಅಂತ ಈ ಮಾತನ್ನು ಒತ್ತಿ ಹೇಳಿದ್ವಿ. ಅವರು ಈ ದೇಶದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಲಿಂಕ್ ಕೆನಾಲ್ ಏನಾಗಿದೆ, 75 ಕಿಲೋಮೀಟ್ರಲ್ಲಿ ಈ ಲಿಂಕ್ ಕೆನಾಲ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ನಾರ್ನಹಳ್ಳಿ ಅಂತ ನಮ್ಮ ಸ್ವಾಮೀಜಿಯವರು, ಚುಂಚನಗಿರಿ ಸ್ವಾಮೀಜಿಯವರು ಊರು, ಅಲ್ಲಿ 34.5 ಕಿಲೋಮೀಟರ್ ಪೈಪ್ ಲೈನ್ನ ಅಡ್ಡವಾಗಿ ತರ್ತಾರೆ. ಸುಮಾರು ಒಂದು 60 ಕಿಲೋಮೀಟರ್ ನಮಗೆ ಬಳಸು ತಪ್ಪುತ್ತದೆ. ಯಾಕೆ ಬಳಸಲು ಏನಾಗ್ತಾ ಇತ್ತು, ಪೈಪ್ಗಳನ್ನ ಹಾಕೊಂಡ್ಬಿಡ್ತಾ ಇದ್ರು, ಸೈಫನ್ ಪೈಪ್ಗಳನ್ನ ಹಾಕೊಂಡ್ಬಿಡೋರು, ನೀರುಗಳನ್ನ ಬಿಟ್ಕೊಂಡ್ಬಿಡೋರು. ಇವರೇ ರಾಜಕಾರಣಿಗಳು ಹೋಗಿ ದಬ್ಬಾಳಿಕೆ ಮೇಲೆ ನೀರನ್ನ ಓಪನ್ ಮಾಡಿಸ್ಬಿಡೋರು. ಇದೇ MT ಕೃಷ್ಣಪ್ಪನವರು ಹೇಳಿದೆ ಅವ್ರಿಗೆ, ಸ್ವಾಮಿ ಯಾಕೆ ಮಾಗಡಿ ತಾಲೂಕಿಗೆ ನೀರು ಬಿಡಬೇಡಿ? ಅವರು ಬಿಡೋಕ್ಕೆ ವಿರೋಧ ಇಲ್ಲ, ನಾವು 12 ಅಡಿ ಪೈಪ್ ತೊಗೊಂಡೋಗಿ ಹಾಕ್ಕೊಂಡ್ಬಿಟ್ಟು ನೀರೆಲ್ಲ ಮಾಗಡಿ ತಾಲೂಕಿಗೆ ಹೇಳ್ಕೊಂಡು ಹೋಗ್ಬಿಡ್ತೀರಾ? ನಮ್ಗೆ ಎಷ್ಟು ಬಿಡಬೇಕು ಅಷ್ಟೇ ಬಿಡೋದು. 0.676 TMC ಏನು ನಮಗೆ ಬರಬೇಕು ಅಷ್ಟೇ ಬರುತ್ತೆ. ಹೊಸದುರ್ಗಕ್ಕೆ ಬಿಡ್ತಾ ಇದ್ದೀರಿ, ಕೃಷ್ಣ ಕೊಳಕ್ಕೆ, ತುಂಗಭದ್ರಾ ನದಿಗೆ ಆ ಕಡೆ ಭಾಗಕ್ಕೆ ಬಿಡ್ತಾ ಇದ್ದೀರಿ, ಶಿರಾಕ್ ಬಿಡ್ತಾ ಇದ್ದೀರಿ. ನಾವು ಮಾಗಡಿಗೆ ಯಾಕೆ ಬಿಡಲ್ಲ? ನೀವು ಈ ಅಣ್ಣ ತಮ್ಮಂದಿರಿದ್ದಂಗೆ ಇರೋವಂಥ ಜಾಗದಲ್ಲಿ ಯಾವುದೇ ವ್ಯತ್ಯಾಸ ಬರೋದಂಗೆ ನಾವೆಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಿಮಗೆ ನಾವು, ನಮಗೆ ನೀವು, ಆ ಬಾಂಧವ್ಯದಲ್ಲಿ ಹೋಗೋಣ. ಶಿರಾಕ್ಕೂ ಬಿಡಲಿ, ಇನ್ನೊಬ್ರಿಗೂ ಬಿಡಲಿ, ಎಲ್ಲರಿಗೂ ಬಿಡಲಿ. ನಾವು ಯಾರಿಗೂ ಬಿಡಬೇಡಿ ಅಂತ ಹೇಳಲ್ಲ. ನಮ್ಮ ಪಾಲಿನ ನೀರೇನಿದೆ ನಮಗೂ ಬಿಡಿ ಅಂತ ಹೇಳ್ತಾ, ಈಗ ಲ್ಯಾಂಡ್ ಅಕ್ವಿಷನ್ ನಡೀತಾ ಇದೆ. ಏನು ಪೈಪ್ಲೈನ್ಗೆ, ಎಕ್ಸ್ಪ್ರೆಸ್ ಕೆನಾಲ್ಗೆ 34.5 ಕಿಲೋಮೀಟರ್ ಏನು 12 ಅಡಿ ವ್ಯಾಸದ ಪೈಪ್ಗಳನ್ನ ಹಾಕ್ತಾರೆ.
ಅದಕ್ಕೆ ಲ್ಯಾಂಡ್ ಅಕ್ವಿಷನ್ ಇಡ್ತಾ ಇದೆ. ಮೊದಲೇನಾಗಿತ್ತು, ರಸ್ತೆನಲ್ಲೇ ತಗೊಬರ್ಬೇಕು ಅಂತ ಕಾರ್ಯಕ್ರಮ ಇತ್ತು. ರಸ್ತೆನೂ ಸಹ ರೈತರದು ಅಂತ ಬಂದರು. ಆಮೇಲೆ ಸ್ವಾಮಿ ಪಾಣಿ ನಮ್ಮ ಹೆಸರಲ್ಲೇ ಬರ್ತಾ ಇದೆ ಅಂತ. ಸೊ ಹಾಗಾಗಿ ಸಂಪೂರ್ಣವಾಗಿ ಲ್ಯಾಂಡ್ ಅಕ್ವಿಷನ್ ನಡೀತಾ ಇರೋದ್ರಿಂದ ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಆಗ್ತದೆ. ನಮ್ಗೆ ಏನು ಬರಬೇಕು ನಮ್ಮ ಭಾಗಕ್ಕೆ ನೀರು ಯಾವುದೇ ಕಳ್ಳತನ ಇಲ್ಲದೆ, ಯಾವುದೇ ಸೋರಿಕೆ ಇಲ್ಲದೆ ನೀರು ಸಮರ್ಪಕವಾಗಿ ಬರುತ್ತೆ.